ಆಲಿಕಲ್ಲು ಮಳೆ, ಅದರ ಜೊತೆಗೆ ಜೋರಾಗಿ ಬೀಸಿರುವಂತಹ ಗಾಳಿ, ಇದರ ಪರಿಣಾಮವಾಗಿ ಇಡೀ ಬೆಂಗಳೂರು ನಗರ ತತ್ತರಿಸಿ ಹೋಗಿದೆ. ಇವತ್ತು ಬೆಂಗಳೂರಿನ ಬಹಳಷ್ಟು ಭಾಗಗಳಲ್ಲಿ ತತ್ತರಿಸಿ ಹೋಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಸನ್ನ ಥಿಯೇಟರ್ ಬಳಿಯಲ್ಲಿ ಕಟೌಟ್ಗಳು ಉರುಳು ಬಿದ್ದಿದ್ದಾವೆ. ಬೋರಿಂಗ್ ಆಸ್ಪತ್ರೆ ಸ್ಥಳಕ್ಕೆ, ಈಗ ದುರಂತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಬೋರಿಂಗ್ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಆಲಿಕಲ್ಲು ಮಳೆ ಸುರಿದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೇಗೆ ಎಲ್ಲ ಕಡೆಯಲ್ಲೂ ಆಲಿಕಲ್ಲು ಬಿದ್ದಿರುವಂತಹ ಆಲಿಕಲ್ಲು ಗೋಚರಿಸ್ತಾ ಇದೆ. ಈ ದೃಶ್ಯದಲ್ಲಿ ನಾವು ನೋಡ್ಬೋದು ಯಾವ ಸ್ವರೂಪದಲ್ಲಿ ಆಲಿಕಲ್ಲು ಬೀಳ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಕಂಪ್ಲೀಟಾಗಿ ಏನು ಬೆಳ್ಳನೆಯ ಹೊದಿಕೆಯನ್ನು ಹೊದಿಸಿದ ರೀತಿಯಲ್ಲಿ ಆಲಿಕಲ್ಲು ಬಿದ್ದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಸಿಗ್ತಾ ಇರುವಂತಹ ದೃಶ್ಯಗಳಿವು. ಇಲ್ಲಿ ಆಲಿಕಲ್ಲು ಸುರಿತಾ ಇರುವಂತಹ ದೃಶ್ಯ. ಬೆಂಗಳೂರು ಒಂದು ಕಡೆಯಲ್ಲಿ ಆಲಿಕಲ್ಲು ಮಳೆ, ಅದನ್ನು ನೋಡುವಂಥದ್ದು ನಮಗೆ ಖುಷಿಯನ್ನು ಕೊಡುತ್ತೆ. ಆದರೆ ಮತ್ತೊಂದು ಕಡೆಯಲ್ಲಿ ಇಬ್ಬರು ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ಸಾವಿಗೀಡಾಗಿರುವಂತಹ ದಾರುಣ ಘಟನೆ ನಡೆದಿದೆ. ಯಥಾ ಪ್ರಕಾರ ಬೆಂಗಳೂರಿನಲ್ಲಿ ಇದೊಂದು ರೀತಿಯಂಥ ಸಂಪ್ರದಾಯ ಅನ್ನುವಂತಹ ರೀತಿಯಲ್ಲಿ ಕಾಣುತ್ತೆ. ಯಾಕಂದರೆ ಯಾವುದೇ ಅಂಡರ್ ಪಾಸ್ಗಳಿಗೆ ಹೋಗಿ ಇವತ್ತು ಅಲ್ಲಿ ನೀರು ತುಂಬಿರುತ್ತೆ, ರೈಲ್ವೆ ಅಂಡರ್ ಪಾಸ್ಗಳಿಗೆ ಹೋಗಿ ನೀರು ಇರುತ್ತೆ. ಇದು ಬೋರಿಂಗ್ ಆಸ್ಪತ್ರೆ ಬಳಿಯ ದೃಶ್ಯ. ಇಲ್ಲಿರುವಂತಹ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು. ಈ ಕಾಂಪೌಂಡ್ ಕೆಳಗಡೆ ಈಗಾಗಲೇ 7 ಮಂದಿ ಶವವಾಗಿ ಹೋಗಿದ್ದಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದನ್ನು ಗಮನಿಸ್ಬೋದು. ಬೀದಿ ಬದಿ ವ್ಯಾಪಾರಿಗಳು, ಯಾವ ಗೋಡೆಗಳು ಇವರ ಜೀವನ ನಿರ್ವಹಣೆಯ ಆಧಾರವಾಗಿದ್ವು, ಆ ಆಧಾರವೇ ಇವತ್ತು ಅವರ ಮೇಲೆ ಕುಸಿದು ಬಿದ್ದಿದೆ. ಇದರ ಪರಿಣಾಮವಾಗಿ ಏನು ಬೋರಿಂಗ್ ಆಸ್ಪತ್ರೆ ಹೊರಭಾಗದಲ್ಲಿರ್ತಕ್ಕಂತಹ ಹೊರಭಾಗಕ್ಕೆ ಈ ಒಂದು ಗೋಡೆ ಕುಸಿದಿದೆ. ಇದರ ಪರಿಣಾಮವಾಗಿ 7 ಮಂದಿ ಸಾವಿಗೀಡಾಗಿರುವಂತಹ ದಾರುಣ ಘಟನೆ ಇವತ್ತು ನಡೆದಿದೆ. ಇದ್ದಕ್ಕಿದ್ದಂತೆ ಸುರಿದಂತಹ ಮಳೆ, ನಾನಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಇತ್ತೀಚಿನ ದಿವಸಗಳಲ್ಲಿ ಅಂತೇಳಿ. ಇಲ್ಲೂ ಕೂಡ ನಾವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಸ್ಥಳದಿಂದಲೇ ಯಾವ ಸ್ವರೂಪದಲ್ಲಿ ನೀರು ನುಗ್ಗಿ ಬಂದಿದೆ ಅಂತೇಳಿ. ಇದರ ಪರಿಣಾಮವಾಗಿ ಗೋಡೆ ಕುಸಿತ ಆಗಿದೆ. ಗೋಡೆ ಕುಸಿದು 7 ಮಂದಿ ಸಾವಿಗೀಡಾಗಿದ್ದಾರೆ. ಬೋರಿಂಗ್ ಆಸ್ಪತ್ರೆಯ ಸಮೀಪದ ರಸ್ತೆಯಲ್ಲಿ ಆಗಿರುವಂತಹ ದುರಂತ ಇದು. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂಥವರು ಇಲ್ಲಿ ಬಲಿಪಶುಗಳಾಗಿದ್ದಾರೆ. ಈ ಒಂದು ಮಹಾಮಳೆ ಈ ಬಾರಿ ಬೆಂಗಳೂರಿಗೆ ಬರ್ತಾ ಇದ್ದಂತೆಯೇ 7 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಬೋರಿಂಗ್ ಆಸ್ಪತ್ರೆಯ ದುರಂತ ಸ್ಥಳಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿ ನೀಡಲಿದ್ದಾರೆ ಅನ್ನೋ ಅಪ್ಡೇಟ್ಸ್ ಬರ್ತಾ ಇದೆ. ಈ ಒಂದು ದುರಂತದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸ್ಥಳೀಯರೇ ಪಾಪ ಆ ಒಂದು ಪರಿಸ್ಥಿತಿಯನ್ನು ಕಂಡು ಯಾವಾಗ ಗೋಡೆ ಕುಸಿತ ಆಯಿತು, ಹೇಗಾದರೂ ಮಾಡಿ ಬದುಕಿಸ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅಲ್ಲಿರುವಂತಹ ಆ ಒಂದು ಕಾಂಕ್ರೀಟ್ ಗೋಡೆಗಳನ್ನು ಎತ್ತೋದಕ್ಕೂ ಕೂಡ ಸಾಧ್ಯ ಆಗದೆ ಪರದಾಡ್ತಾ ಇರುವಂತಹ ದೃಶ್ಯವೂ ಕೂಡ ನಾವು ನೋಡ್ತಾ ಇದ್ವಿ. ಬೋರಿಂಗ್ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಇವಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. 7 ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ಸಾವಿಗೀಡಾಗಿದ್ದಾರೆ ಅಂತ ಹೇಳಿ. ಯಾವ ಬೀದಿಯನ್ನು ತಮ್ಮ ಜೀವನದ ಆಧಾರವಾಗಿಟ್ಟುಕೊಂಡು, ಯಾವ ಗೋಡೆಯ ಪಕ್ಕದಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸ್ತಾ ಇದ್ದಂತಹ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಈ ದುರಂತ ಸಾವಿಗೆ ಈಡಾಗಿದ್ದಾರೆ. 7 ಮಂದಿ ಸಾವಿಗೀಡಾಗಿರುವಂಥದ್ದು. 7 ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ಸಾವಿಗೀಡಾಗಿದ್ದಾರೆ. ಇವತ್ತು ಸಂಜೆ ಸುರಿದಿರ್ತಕ್ಕಂತಹ ಈ ಮಹಾಮಳೆಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಂತೆಯೇ, ಯಾಕೆಂದರೆ ಇವತ್ತು ಮಳೆ ಬರುವ ಲಕ್ಷಣ ಗೋಚರಿಸ್ತಾ ಇತ್ತು. ಹವಾಮಾನ ಇಲಾಖೆ ಅಲರ್ಟನ್ನು ಕೊಟ್ಟಿತ್ತು. ಆದರೆ ಒಂದೇ ಸಲಕ್ಕೆ ಸುರಿದಿರುವಂತಹ ಬಹಳ ದೊಡ್ಡದಾದಂತಹ ಮಳೆ. 29ನೇ ತಾರೀಕಿನಿಂದಲೇ ಯೆಲ್ಲೋ ಅಲರ್ಟನ್ನು ಇಡೀ ರಾಜ್ಯದಲ್ಲಿ, ಒಂದು 3 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಇಡೀ ರಾಜ್ಯದಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಇತ್ತು. ಆದರೆ ಇದು ಈ ರೀತಿಯಂಥ ಭೀಕರವಾದಂಥ ದುರಂತವಾಗಿ ಮಾರ್ಪಡುತ್ತೆ ಅಂತ ಹೇಳಿ ಯಾರು ನಿರೀಕ್ಷಿಸಿರಲಿಲ್ಲ. 7 ಮಂದಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ತಾವು ವ್ಯಾಪಾರ ಮಾಡ್ತಾ ಇದ್ದ ಸ್ಥಳಗಳಲ್ಲಿನೇ ಸಾವಿಗೀಡಾಗಿದ್ದಾರೆ. ಪ್ರಗತಿ ಶೆಟ್ಟಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಏನಾಗಿರುವಂಥದ್ದು ಇಲ್ಲಿ? ಬೀದಿ ಬದಿ ವ್ಯಾಪಾರಿಗಳು ಸಾವಿಗೀಡಾಗಿದ್ದಾರೆ ಅನ್ನೋಂಥ ಅಪ್ಡೇಟ್ಸ್ ಸಿಗ್ತಾ ಇದೆ. ಅಂದರೆ ಮಳೆ ಸುರಿದಾಗ ಅವರೇನು ಅಲ್ಲಿಂದ ಹೋಗೋ ಪ್ರಯತ್ನ ಮಾಡಿರಲಿಲ್ವ, ಅಲ್ಲೇ ಇದ್ರಂತ, ಏನು ಕತೆ? ಹರಿಪ್ರಸಾದ್, ಸಹಜವಾಗಿ ಬೋರಿಂಗ್ ಆಸ್ಪತ್ರೆ ಕಳೆದ 1-2 ವರ್ಷದಿಂದಲೂ ಕೂಡ ಅಲ್ಲಿ ನವೀಕರಣ ಕಾರ್ಯ ಆಗ್ತಾ ಇತ್ತು. ಬಟ್ ಈ ಮಾರ್ಚರಿ ಹತ್ರದ ಜಾಗ ಏನಿದೆ ಅದು ಬಹಳ ಹಳೆಯ ಕಲ್ಲುಗಳನ್ನು ಹೊಂದಿತ್ತು. ಸೊ ಇಲ್ಲಿ ಮೊದಲಿಗೆ ಏನಾಗುತ್ತೆ ಅಂದ್ರೆ, ಆ ವಾಜಪೇಯಿ ಕಾಲೇಜಿಗೆ ಅಂಟುಕೊಂಡಿರುವಂತಹ ಒಂದು ಗೋಡೆ ಫಸ್ಟ್ ಕುಸಿತ ಆಗತ್ತೆ. ಅದು ಕುಸಿತ ಆದ ಬೆನ್ನಲ್ಲೇ ಅದಕ್ಕೆ ತಾಗಿಕೊಂಡಂತೆನೆ ಈ ಬೋರಿಂಗ್ ಆಸ್ಪತ್ರೆಯ ಮಾರ್ಚರಿ ಕೂಡ ಇರುವಂತಹದ್ದು. ಅದರ ಗೋಡೆಯು ಕೂಡ ಏಕಾಏಕಿಯಾಗಿ ಕುಸಿಯೋದಕ್ಕೆ ಶುರು ಆಗುತ್ತೆ. ಅಲ್ಲೇ ಇದ್ದಂತಹ ಸ್ಲ್ಯಾಬ್ಸ್ ಗಳು ಕೂಡ ಕುಸಿಯೋದಕ್ಕೆ ಶುರು ಆಗುತ್ತೆ. ಆಗ ಹೊಂದಿಕೊಂಡಂತೆ ಅಲ್ಲಿ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು, ಜೊತೆಗೆ ಮಾರ್ಚರಿಯ ಒಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ
ಸಿಬ್ಬಂದಿ ಇವರೆಲ್ಲರಿಗೂ ಕೂಡ ಪೆಟ್ಟಾಗುತ್ತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಟೆಂಡರ್ಗೂ ಕೂಡ ಗಂಭೀರವಾದ ಗಾಯ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಅದ್ರ ಜೊತೆಗೆ ಇಬ್ರು ಮಕ್ಕಳಿಗೂ ಕೂಡ ಗಂಭೀರ ಗಾಯ ಆಗಿರುವಂತಹ ಇನ್ಫಾರ್ಮೇಶನ್ ಇದೆ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಹೊರಡುವಂತಹ ಸಂದರ್ಭದಲ್ಲೇ ದಿಢೀರ್ ಅಂತ ಗೋಡೆ ಕುಸಿದ್ರಿಂದ ಅವರಿಗೆ ಅಲ್ಲಿ ಎದ್ದೇಳಕ್ ಆಗಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಜೊತೆಗೆ ಇದು ಬಹಳ ಹಳೆಯದಾದಂತಹ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿ ಹಳೆಯದಾದಂತಹ ಕಲ್ಲುಗಳಿಂದ ಕಟ್ಟಿರುವಂತಹ ಆಸ್ಪತ್ರೆ ಆಗಿರೋದ್ರಿಂದ ಒಂದೊಂದು ಕಲ್ಲುಗಳು ಕೂಡ ಸಿಕ್ಕಾಪಟ್ಟೆ ವೇಟ್ ಇತ್ತು. ಸೊ ಅದರ ಅಡಿಯಲ್ಲೂ ಕೂಡ ಈಗ ಮೃತದೇಹಗಳು ಸಿಲುಕಿಕೊಂಡಿರುವಂತಹ ಸಾಧ್ಯತೆ ಇದ್ದು ಮೃತರ ಸಂಖ್ಯೆ ಇನ್ನೂ ಕೂಡ 7ಕ್ಕಿಂತಲೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಹರಿಪ್ರಸಾದ್. ಓಕೆ ಪ್ರಗತಿ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹತ್ರದಿಂದ ಪಡ್ಕೊಳ್ತೀನಿ. ಈಗಾಗಲೇ ಯಾವ ಸ್ವರೂಪದಲ್ಲಿ ಈ ದುರಂತ ಸಂಭವಿಸಿದೆ ಅಂತ ನಾವು ನೋಡ್ತಾ ಇದ್ವಿ. ಗೋಡೆ ಕುಸಿತದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿರುವಂತಹ ಕಾಂಕ್ರೀಟ್ ಪಿಲ್ಲರ್ಗಳು ಕೂಡ ಅದರ ಜೊತೆಗೆ ಉರುಳಿ ಬಿದ್ದಿರುವಂಥದ್ದು. ವ್ಯಾಪಾರಸ್ಥರು ಬಹುಶಃ ತಮ್ಮ ಸಾಮಗ್ರಿಗಳನ್ನು, ಯಾಕಂದರೆ ಮಳೆ ಬರೋ ತನಕ ಕೂಡ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಮಳೆ ಇನ್ನೇನು 4 ಹನಿ ಬೀಳುತ್ತೆ ಅಂತ ಹೇಳುವಾಗ ತಮ್ಮ ಗಂಟುಮುಟೆಯನ್ನು ಅಲ್ಲಿ ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಬಹುತೇಕರು ಅಲ್ಲಿ ಪರ್ಮನೆಂಟ್ ಆಗಿ ಒಂದೇ ಲೊಕೇಶನಲ್ಲೇ ಇರುತ್ತೆ, ಅಲ್ಲಿ ಅವರ ಸಾಮಗ್ರಿಗಳನ್ನು ಅಲ್ಲೇ ಇಟ್ಟು ಹೋಗ್ತಾರೆ. ಹೀಗಾಗಿ ಆ ಒಂದು ಕೆಲಸದಲ್ಲಿ ಬಹುಶಃ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಹಿಂಬದಿಯಲ್ಲಿರುವಂತಹ ಗೋಡೆ ಕುಸಿತಗೊಂಡಿದೆ. ಗೋಡೆ ಅವರ ಪಾಲಿಗೆ ಯಮನಾಗಿ ಮಾರ್ಪಟ್ಟಿದೆ. ಇದರಿಂದಾಗಿ ಈಗಾಗಲೇ 7 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಸದ್ಯಕ್ಕಿದೆ. ಆದರೆ ಇನ್ನೂ ಕೂಡ ಆ ಗೋಡೆಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಮತ್ತಿನ್ನೇನಾದರೂ ದುರಂತ ಆಗಿದೆಯಾ ಅನ್ನೋದನ್ನು ನೋಡಬೇಕು. ಸಾವಿನ ಸಂಖ್ಯೆ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ನಿಜಕ್ಕೂ ಬೆಂಗಳೂರಿನ ಪಾಲಿಗಿದು ಮರಣ ಮಳೆಯಾಗಿ ಪರಿಣಮಿಸಿದೆ. ಈ ಬಾರಿಯ ಬೇಸಿಗೆಯ ಸಂದರ್ಭದಲ್ಲಿ ಬರುವಂತಹ ಮಳೆ ಮಹಾಮಳೆಯಾಗಿ ನಾವು ಹಿಂದೆ ನೋಡಿದ್ವಿ. ಯಾವ ರೀತಿಯಾಗಿ ಒಬ್ಬಳು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಹುಡುಗಿ ಬೆಂಗಳೂರಿನಲ್ಲಿ ಒಂದು ಅಂಡರ್ಪಾಸ್ನಲ್ಲಿ, ನಮ್ಮ KR ಸರ್ಕಲ್ನಲ್ಲಿರುವಂಥ ಅಂಡರ್ಪಾಸ್ನಲ್ಲಿ ಇದ್ದಕ್ಕಿದ್ದಂತೆ ನೀರಿಗೆ ಸಿಲುಕಿ ಸಾವಿಗೀಡಾಗಿದ್ದಂತಹ ದುರಂತವನ್ನು ನೋಡಿದ್ವಿ. ಅಂದರೆ ಈ ರೀತಿಯಂತಹ ದುರಂತಗಳು ಸಂಭವಿಸಿದಾಗ ಇವೆಲ್ಲವೂ ಕೂಡ ಮೊದಲ ಮಳೆಯಲ್ಲಿ ಬರುವಂತಹ ದುರಂತಗಳು ಒಂದು ಭಾಗ. ಆದರೆ ಇನ್ನೊಂದು ಮರ ಉರುಳಿ ಬಿದ್ದು ಬರುವಂತಹ ದುರಂತಗಳು ಕೂಡ ನಮ್ಮ ಬೆಂಗಳೂರಲ್ಲಿ ಸಾಮಾನ್ಯ ಅಂತೇಳಿ ಆಗಿದೆ. ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿದೆ. ಇಂತಹ ಹಿಂದೆಯೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಗೋಡೆ ಕುಸಿತಗೊಂಡು ಈ ಹಿಂದೆಯೂ ಕೂಡ ಆಗಿರುವಂಥ ದುರಂತಗಳನ್ನು ಕೂಡ ನಾವು ನೋಡಿದ್ವಿ. ಯಾವ ಸ್ವರೂಪದಲ್ಲಿ ಯಶವಂತಪುರ ಭಾಗದಲ್ಲಿ ಹಿಂದೆ ಗೋಡೆ ಕುಸಿತಗೊಂಡು ದುರಂತ ಸಂಭವಿಸಿತ್ತು. ಅಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಸಾವಿಗೀಡಾಗಿದ್ದಂತಹ ಪ್ರಕರಣವು ಕೂಡ ನಡೆದಿತ್ತು. ಈಗ ಮತ್ತೆ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತ ಆಗಿ 7 ಮಂದಿ ಸಾವಿಗೀಡಾಗಿದ್ದಾರೆ ಅಂತೇಳಿ. ಆದರೆ ಯಾವ ಸ್ವರೂಪದಲ್ಲಿ ಅಂದರೆ ಒಂದು ಟೌನ್ನಲ್ಲಿರುವಂತಹ ಪ್ಲಾನಿಂಗ್ನ ಕೊರತೆ ಯಾವತ್ತೂ ಕೂಡ ಇರುವಂಥದ್ದು. ಕಾಮಗಾರಿಗಳು ನಡೀತಾ ಇರ್ತವೆ, ಕಾಮಗಾರಿ ಅದರ ಪಾಡಿಗೆ ನಡೆಯುತ್ತೆ. ಮತ್ತೊಂದು ಕಡೆಯಲ್ಲಿ ನೀರು ಮಳೆ ಬಂದಾಗ ನೀರೇನಾಗುತ್ತೆ, ಎಲ್ಲಿ ಹೋಗುತ್ತೆ, ಯಾರೂ ಯಾವುದು ಯೋಚನೆ ಆಗೋದಿಲ್ಲ. ಈ ದುರಂತ ಸಂಭವಿಸಿದಾಗ ಇದರ ಬಗ್ಗೆ ತನಿಖೆ ನಡೆಸ್ತಾರೆ, ಕಾಂಪನ್ಸೇಷನ್ ಕೊಡ್ತಾರೆ, ಸತ್ತ ಜೀವಗಳಿಗೆ 5 ಲಕ್ಷ ರೂಪಾಯಿಯ ರೀತಿಯಲ್ಲಿ ಪರಿಹಾರಗಳನ್ನು ಘೋಷಣೆ ಮಾಡ್ತಾರೆ. ಬಿಟ್ಟರೆ ಬೇರೇನೂ ಆಗೋದಿಲ್ಲ. ಇಲ್ಲಿ ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಏನಾಗ್ತಾ ಇದೆ? ಈಗಾಗಲೇ ಕಮಿಷನರ್ ಅವರು ಕೂಡ ಬಂದಿದ್ದಾರೆ. ಏನು ಅಪ್ಡೇಟ್ಸ್ ಇದೆ? 7 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿ ಸಂಪೂರ್ಣವಾಗಿ ಈಗ ಉರುಳಿ ಬಿದ್ದಿರುವಂಥ ಗೋಡೆಯನ್ನು ತೆರವು ಮಾಡಲಾಗಿದೆಯಾ? ಏನಿದೆ ಅಪ್ಡೇಟ್ಸ್ ಮಾದೇಶ್? ಹರಿಪ್ರಸಾದ್, ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಯಾವಾಗ ಘಟನೆಯ ಬಗ್ಗೆ ಮಾಹಿತಿ ಬರ್ತಿದ್ದಂತೆ ಘಟನಾ ಸ್ಥಳಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಸ್ವತಃವರು ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ನೀವು ನೋಡ್ಬೋದು, ಇದು ಸ್ಪಾಟು. ಇಲ್ಲಿಂದ ಕೂಡ ಒಂದು ತಡೆಗೋಡೆ ಬಿದ್ದಿರುವಂಥ ಕಾರಣದಿಂದಾಗಿ ಈ ರೀತಿ ಆಗಿದೆ ಅಂತೇಳಿ ಗೊತ್ತಾಗಿದೆ. ಎಲ್ಲರನ್ನು ಕೂಡ ಈಗ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರೆಲ್ಲ ಮೃತದೇಹವನ್ನು ಈಗ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಮತ್ತು ಯಾರೆಲ್ಲೂ ಗಾಯಾಳುಗಳಾಗಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಚಿಕಿತ್ಸೆಗೆ ರವಾನೆ ಮಾಡಲಾಗಿದೆ. ಇಲ್ಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರನ್ನು ಚಿಕಿತ್ಸೆ ಕೊಡಿಸಲಾಗ್ತಿದೆ. ಮತ್ತೊಂದು ಕಡೆ ಇಲ್ಲಿ ಘಟನಾ ಸ್ಥಳದಲ್ಲಿರುವಂತಹ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಘಟನೆ ಬಗ್ಗೆ ಮತ್ತು ಅವರ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಡ್ತಿದ್ದಾರೆ. ಈಗಾಗಲೇ ಎಷ್ಟು ಗಂಟೆಗೆ ಆಯಿತು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೀತಿದ್ದಾರೆ. ಇಲ್ಲಿ ಯಾವ ಘಟನಾ ಸ್ಥಳದಲ್ಲಿ ಯಾರೆಲ್ಲ ಇದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಒಬ್ಬರು ಇದ್ದಾರೆ, ಅವ್ರಿಗೆ ಮಾತನಾಡಿಸ್ತಾ ಹೋಗ್ತೀನಿ ನಾನು ಏನಾಯಿತು ಅಂತೇಳಿ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯಿತು, ಏನೆಲ್ಲ ಆಯಿತು ಅಂತ ಸರ್? 6 ಗಂಟೆ
4 ಗಂಟೆ ಯಾವ ಥರ ಆಯಿತು ಅಂತ? ಇದು ದುವಾಲ್ ಇದೆ ಅಣ್ಣ, ಇದು ಆಕೆಲ್ಲ ಇದೆ, ದುವಾಲ್ ಇದೆ. ಹ್ಞೂ ಪಂದ 5 ಜನ ಹೋಗ್ತು. 5 ಜನ ಹೋಗಿದೆ. ಹ್ಞೂ ಇಡೀ ಬಚ್ಚಾ ಇದೆ, ಬೇಬಿ ಇದು ಡ್ಯಾಮೇಜ್ ಇದೆ. ಹಾಂ ಡೆಡ್ ಬೇಕು ಇದೆ, ಡೆಡ್ ಇದೆ. ಹಾಂ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದ್ದು ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಘಟನಾ ಸ್ಥಳದಲ್ಲಿ ಸ್ಥಳೀಯರು ಕೂಡ ಸಹಾಯ ಮಾಡ್ತಿದ್ದಾರೆ. ಈಗಾಗಲೇ ಬುಲ್ಡೋಜರನ್ನು ಕಳಿಸಿ ಘಟನಾ ಸ್ಥಳವನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಈ ಒಂದು ಘಟನೆ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಮೃತರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದರಲ್ಲಿ ಮೇಲ್ನೋಟಕ್ಕೆ ನೋಡ್ತಿದ್ರೆ ಯಾವ ರೀತಿ ಈ ಒಂದು ಘಟನೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಲ್ಲಿ ನಿರ್ಲಕ್ಷ್ಯಗಳು ಕೂಡ ಕಂಡು ಬರ್ತಿದೆ. ಯಾಕಂದ್ರೆ ಈಗಾಗಲೇ ಮಳೆ ಬರುವಂಥ ಸೂಚನೆಗಳಿತ್ತು. ಇಲ್ಲಿ ಈ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ತುಂಬಾ ಹಳೆಯ ಒಂದು ಕಾಂಪೌಂಡ್ ಅಂತೇಳಿ ಈಗಾಗಲೇ ಗೊತ್ತಾಗ್ತದೆ. ಅದನ್ನ ನಿರ್ಮಾಣ ಹಂತದಲ್ಲಿ ಆಗಿರ್ಬೋದು, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಯಾರೆಲ್ಲ ಅಧಿಕಾರಿಗಳಿದ್ರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡಲಾಗ್ತಿದೆ. ಸಂಜೆ ನಡೆದಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೆ CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಇಲ್ಲಿ ಜನ ನಿಂತವರನ್ನು ಕೂಡ ಅವರನ್ನ ಕ್ಲಿಯರ್ ಮಾಡ್ತಿದ್ದಾರೆ, ಬೇರೆ ಯಾರಿಗೂ ಕೂಡ ಮತ್ತೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಜನ ಡೆತ್ ಆಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸರ್? ಖಂಡಿತ ಒಂದು 8 ಇಂದ 9 ಜನ ಹೋಗಿದ್ದಾರೆ ಸರ್. 2 ಮಕ್ಕಳು ಇದ್ದಾರೆ, ಅದರಲ್ಲಿ ಹೆಂಗಸರು ಇದ್ದಾರೆ, ಅದರಲ್ಲಿ 2 ಹೆಂಗಸರು ಸೀರಿಯಸ್ ಆಗಿ ಕೂಡ ಇದ್ದಾರೆ. ಆಮೇಲೆ ಬಿಸ್ನೆಸ್ ಮಾಡ್ತಾರಲ್ಲ ಸಣ್ಣ ಪುಟ್ಟ ಫುಟ್ಪಾತ್ ಮೇಲೆ ಎಲ್ಲ ಅವರೂ ಇದಾಗಿದ್ದಾರೆ. ಖಂಡಿತ ಮಳೆ ಬಿದ್ದ ತಕ್ಷಣ ಎಲ್ಲ ಸ್ಪಾಟ್ ಆಗಿದ್ದಾರೆ ಸರ್. ಅದು ಇವಾಗ ಏನು ನಾನು ಹೇಳಿ ಸರ್. ಅವರೆಲ್ಲ ಯಾರು ಏನು ಅಂತ ಏನಾದ್ರು ಗೊತ್ತಾ? ಪರಿಚಯಸ್ಥರು ಯಾರಾದ್ರು? ಪಬ್ಲಿಕ್ ಸರ್, ಪಬ್ಲಿಕ್ಕು ಬಿಸ್ನೆಸ್ ಫುಟ್ಪಾತ್ ಮೇಲೆ ಮಾಡ್ತಾರಲ್ಲ ಅವರೇ ಇರೋದು. ಬಟ್ ಇವು ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ, ಬಟ್ಟೆಗಳು ಎಲ್ಲ ಹೆಂಗಸರು. ಅದು ಮಳೆ ಬಿತ್ತಲ್ಲ ಗಾರೆಗಳು, ಅದಕ್ಕೋಸ್ಕರ ನಿಂತ್ಕೊಂಡಿದ್ರು. ಏನು ಹೇಳೋಕ್ಕಾಗತ್ತೆ, ತಕ್ಕಂತ ಬಿದ್ದಿದೆ. ಇದು ಮಳೆ ಬರ್ತಿದ್ದಂತೆ ಸಂಜೆ ಮಳೆ ಬರ್ತಿದ್ದಂತೆ, ಜೋರಾಗಿ ಮಳೆ ಬರ್ತಿದ್ದಂತೆ ಈ ಒಂದು ಕಾಂಪೌಂಡ್ ಬಿದ್ದಿದೆ. ಇದು ಶಿವಾಜಿನಗರದಲ್ಲಿ ಪ್ರತಿದಿನಂತೆ ಸಾಕಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡ್ತಿದ್ರು. ಅದರಲ್ಲೂ ಕೂಡ ಆ ಕಾಂಪೌಂಡ್ ಬಳಿ ಸಾಕಷ್ಟು ಜನ ಸಣ್ಣ ಪುಟ್ಟ ಅಂಗಡಿಗಳನ್ನು ಓಪನ್ ಮಾಡಿಕೊಂಡು ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಇದೆಲ್ಲ ಏನು ಫುಟ್ಪಾತ್ ಇದೆ, ಫುಟ್ಪಾತ್ನ ಮೇಲೆ ಅಂಗಡಿಗಳನ್ನು ಓಪನ್ ಮಾಡಿಕೊಂಡು ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಿತ್ತು. ಅಲ್ಲಿಗೆ ಸಾಕಷ್ಟು ಜನರು ಕೂಡ ಬಂದಿದ್ರು. ಈ ಒಂದು ಅವಘಡದಲ್ಲಿ ಬಂದಿದ್ದಂತಹ ಜನರ ಜೊತೆಗೆ ಫುಟ್ಪಾತ್ ಮೇಲೆ ಯಾರೆಲ್ಲ ವ್ಯಾಪಾರ ಮಾಡ್ತಿದ್ರು ವ್ಯಾಪಾರಸ್ಥರು ಕೂಡ ಸಾವನ್ನಪ್ಪಿದ್ದಾರೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಮೃತರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಖುದ್ದು ಘಟನಾ ಸ್ಥಳದಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ CM ಅವರು ಕೂಡ ಘಟನಾ ಸ್ಥಳಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿರುವಂತಹ ಪರಿಸ್ಥಿತಿಯನ್ನ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕಮಿಷನರ್ ಮಾಡ್ತಿದ್ದಾರೆ. ಮತ್ತೆ ಮೃತರಿಗೆ ಸಂಬಂಧಪಟ್ಟಂತೆ ಮತ್ತೆ ಘಟನೆ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹರಿಪ್ರಸಾದ್, ಎಸ್, ಖಂಡಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತೀನಿ ಮಾದೇಶ್. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ತಲುಪಿದ್ದಾರೆ, ಅಲ್ಲಿ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು JCBಗಳನ್ನು ಬಳಕೆ ಮಾಡಿ ಅಲ್ಲಿ ಬಿದ್ದಿರುವಂತಹ ವಾಲನ್ನು ತೆರವುಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ನಮ್ಮಲ್ಲಿ ಒಂದಕ್ಕೊಂದು ಸಂಬಂಧಿತ ಇಲ್ಲದೆ ಇರುವಂಥ ಇಂಜಿನಿಯರಿಂಗ್ ನಡೆಯುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ಬೋದು. ಅಲ್ಲಿ ನೀರು ಸುರಿತಾ ಇರುವಂಥದ್ರ ಹಿಂಭಾಗದಲ್ಲಿ ಅಲ್ಲಿ ಕಟ್ಟಡಗಳನ್ನು ಕಟ್ತಾ ಇರೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಅಲ್ಲಿ ನವೀಕರಣದ ವ್ಯವಸ್ಥೆ ನಡೀತಾ ಇದೆ. ಆದರೆ ಮಳೆ ಬಂದಾಗ ನೀರು ಹರಿದು ಹೋಗೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಬಹುಶಃ ನಮ್ಮಲ್ಲಿ ಯಾರು ಕೂಡ ಮಾಡ್ದಂಗೆ ಕಾಣ್ತಾ ಇಲ್ಲ.